ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವತಿಯಿಂದ ಮೊದಲನೇ ವರ್ಷದ ರಾಜ್ಯ ಮಟ್ಟದ ರಂಗೋಲಿ ಸ್ಪರ್ಧೆಯಲ್ಲಿ ಉಪಸ್ಥಿತರ್ತಕ್ಕಂಥ ಶಿವಸ್ವಾಮಿ ಸರ್ ಅವರೇ, ರಾಧಾ ಹಿರೇಗೌಡರು ಮೇಡಮ್ ಅವರೇ, ಸತೀಶ್ ಆಂಜಿನಪ್ಪ ಅವರೇ, ಆರ್ಯವರ್ಧನ್ ಅವರೇ, ಶ್ರೀಮತಿ ಹೇಮಲತಾ ಅವರೇ, ಸಂತೋಷ್ ಕೌಶಿಕ್ ಅವರೇ, ವಿಜಯಕಲಾ ಮೇಡಮ್ ಅವರೇ, ಧೀರನ್ ರಾಜ್ಕುಮಾರ್ ಅವರೇ, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿರ್ತಕ್ಕಂಥ ನಮ್ಮ ಜೊತೆ ಇರ್ತಕ್ಕಂಥ ಎಲ್ಲ ಮಹಿಳಾ ಮುಖಂಡರೇ, ಎಲ್ಲ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರೇ, ವಿವಿಧ ಪದಾಧಿಕಾರಿಗಳೇ, ಇವತ್ತು ಗ್ಯಾರಂಟಿ ನ್ಯೂಸ್ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಈ ಕಾರ್ಯಕ್ರಮನ ಅಂತಿಮವಾದ ಸ್ಪರ್ಧೆಯನ್ನು ಏರ್ಪಾಡು ಮಾಡಬೇಕು ಅಂತ ಮಾರುತಿಯವರು ಫೋನ್ ಮಾಡಿ ನಿಮ್ಮಲ್ಲಿ ಮಾಡಬೇಕು, ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣದಲ್ಲಿ ಮಾಡಬೇಕು ಅಂತಕ್ಕಂಥದ್ದನ್ನ ಆಯ್ಕೆ ಆಗಿರ್ತಕ್ಕಂಥದ್ದು. ಇವತ್ತು ಈ ಹೆಣ್ಮಕ್ಳಿಗೆ ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಕ್ರೀಡಾಂಗಣ ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ ಅನ್ನೋದಕ್ಕೆ ನಮ್ಗೆ ಅತ್ಯಂತ ಸಂತೋಷ ಆಗುತ್ತೆ. ಬಹುಶಃ ನಾನು ಬೆಳಗ್ಗೆ ಬಂದೋದೆ, ಇಲ್ಲಿ ಒಳಗಡೆ ಬರಲಿಲ್ಲ, ಅವಾಗ ತಾನೇ ಪ್ರಾರಂಭ ಆಯ್ತಾ ಇತ್ತು. ಸುಮಾರು 56 ಜನ ಫೈನಲಲ್ಲಿ ತಾವು ಭಾಗವಹಿಸಿರ್ತಕ್ಕಂಥದ್ದು. 56 ಜನನು ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಬೆಂಗಳೂರು ನಗರದಿಂದ ತಾವು ಆಯ್ಕೆ ಆಗಿರ್ತಕ್ಕಂಥದ್ದು. ತಾವೆಲ್ಲರೂ ಭಾಳ ಚೆನ್ನಾಗಿ ಮಾಡಿದ್ದೀರ. ನಾನು ಎಲ್ಲರೂ ನೋಡಿದೆ, ಎಲ್ಲರೂ ಚೆನ್ನಾಗಿ ಮಾಡಿದ್ದೀರ. ಆದರೆ ತೀರ್ಪುಗಾರರಿಗೆ ಯಾವುದನ್ನು ಸೆಲೆಕ್ಟ್ ಮಾಡಬೇಕು, ಯಾವ ಮಾನದಂಡವನ್ನು ಇಟ್ಕೊಂಡು ಮಾಡ್ತಕ್ಕಂಥದ್ದು ಯಾರೇ ಮಾಡಿದ್ರೂ ಭಾಳ ಕಷ್ಟ ಆಗುತ್ತೆ. ನಾನು ನೋಡಾದ್ಮೇಲೆ ಬೀದರಿಂದ ಚಾಮರಾಜನಗರದವರೆಗೂ ಬಂದಿದ್ದೀರಿ. ಇನ್ನೂ ಒಂದು 5 ಜನಕ್ಕೆ ಸಮಾಧಾನಕರ ಬಹುಮಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಇಲ್ಲಿ ಬಂದಾದ ಮೇಲೆ ತೀರ್ಮಾನ ಮಾಡಿದ್ದು. 5 ಜನಕ್ಕೆ ಸಮಾಧಾನಕರ ಬಹುಮಾನವನ್ನು ಕೊಡಬೇಕು ಅಂತಕ್ಕಂಥದ್ದನ್ನ, ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ಒಂದು ಸಮಾಧಾನಕರ ಒಂದು ಗಿಫ್ಟನ್ನು ಕೊಡ್ತಕ್ಕಂಥದ್ದು ನಾವು ಮೊದಲಿಂದನೂ ಇಲ್ಲಿ ಮಾಡ್ಕೊಂಬತ್ತಾ ಇದ್ದೀವಿ. ನಮ್ಗೆ ವಿಶೇಷವಾಗಿ ಗ್ಯಾರಂಟಿ ನ್ಯೂಸು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಈ ಕಾರ್ಯಕ್ರಮವನ್ನು ಇಲ್ಲೇ ಮಾಡಬೇಕು ಅಂತಂದಿದ್ದಕ್ಕೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅಭಿನಂದಿಸ್ತೇನೆ. ಗ್ಯಾರಂಟಿ ನ್ಯೂಸ್ನ ಎಲ್ಲ ಅಧಿಕಾರ ವರ್ಗದವ್ರಿಗೂ ನಾನು ಅಭಿನಂದಿಸ್ತೇನೆ. ಇಲ್ಲಿ 2 ಗ್ರೌಂಡ್ ಇದೆ. ಒಂದು ಕಿತ್ತೂರು ರಾಣಿ ಚೆನ್ನಮ್ಮ ಕ್ರೀಡಾಂಗಣ, ಇನ್ನೊಂದು ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣ. ಬಹುಶಃ ಇಲ್ಲ ಅಲ್ಲಿ ಕಾರ್ಯಕ್ರಮ ನಡೀತದೆ. ಇಲ್ಲಿ ಯಾವುದೇ ಇದನ್ನು ಕ್ರಿಕೆಟ್ ಆಡಬೇಕು ಅಂದರೆ ಆರಿಸ್ಕೊಂತಕ್ಕಂಥದ್ದು ಭಾಗಶಃ ಆರಿಸ್ಕೊಂತದ್ದು ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣನ. ನಾವು ಕ್ರಿಕೆಟ್ ಆಡಬೇಕು, ರಾತ್ರಿ ಬರ್ತೀವಿ, ಇಲ್ಲ ಫ್ಲಡ್ಲೈಟ್ ಹಾಕೊಂಡು ಆಡಬೇಕು ಅಂತ ಆರಿಸ್ಕೊಂತಕ್ಕಂಥದ್ದು. ಈ 2 ಕ್ರೀಡಾಂಗಣ ಸುಸಜ್ಜಿತವಾಗಿ 2023 ಸಂದರ್ಭದಲ್ಲಿ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ನಾನು ಸಚಿವನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗಕ್ಕೆ ಒಳ್ಳೆ ಕ್ರೀಡಾಂಗಣ ಬೇಕು ಅಂತಕ್ಕಂಥದ್ದನ್ನ ಇದು ಮಾಡಿ ನಾವು ನಮ್ಮ ಜೊತೆ ಇರ್ತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರುಗಳು ಎಲ್ಲರೂ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ 2 ಕ್ರೀಡಾಂಗಣನ ಸುಸಜ್ಜಿತವಾಗಿರಬೇಕು. ಬರೀ ನನ್ನ ಕ್ಷೇತ್ರದವ್ರು ಮಾತ್ರ ಬರೋದಿಲ್ಲ, ಪಕ್ಕದ RR ನಗರದವರು ಸಹ ಇಲ್ಲಿ ಶಾಲೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ಇದು ಚೆನ್ನಾಗಿದೆ ಅಂತಕ್ಕಂಥ ಬರ್ತದೆ. ಡಿಸೆಂಬರಲ್ಲಿ ಸ್ಟಾರ್ಟ್ ಆದರೆ ಮಾರ್ಚ್ವರೆಗೂ ಒಂದಲ್ಲ ಒಂದು ಕಾರ್ಯಕ್ರಮ ಇಲ್ಲಿ ಖಂಡಿತವಾಗೂ ಇರುತ್ತೆ. ಇದು ಇಂತಹ ರಾಣಿ ಅಬ್ಬಕ್ಕ ಮೈದಾನವನ್ನು ತಾವೇನು ಆಯ್ಕೆ ಮಾಡ್ಕೊಂಡು ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಹೆಣ್ಮಕ್ಳಿಗೆ ನಾನು ಈ ಕ್ಷೇತ್ರದ ಶಾಸಕನಾಗಿ ನಮ್ಮ ಜನತೆಯ ಪರವಾಗಿ ನಿಮ್ಮೆಲ್ರಿಗೂ ಅಭಿನಂದಿಸ್ತೇನೆ ಇದನ್ನು. ಆದರೆ ಗೆಲುವು ಸೋಲು ಇದು ಮುಖ್ಯ ಅಲ್ಲ. ನಿಮ್ಮಂಥವ್ರಿಗೆ ಅವಕಾಶ ಕೊಟ್ಟಿರ್ತಕ್ಕಂಥದ್ದು ಗ್ಯಾರಂಟಿ ನ್ಯೂಸ್. ಅದನ್ನು ಒಂದು ನಿಮ್ಮ ಪ್ರತಿಭೆಯನ್ನು ಗುರುತಿಸಬೇಕು ಅಂತಕ್ಕಂಥ ಈಗ ಈ ಪ್ರತಿಭೆ ಇಡೀ ರಾಜ್ಯ ಮಟ್ಟದಲ್ಲಿ ಯಾರ್ಯಾರು ನೀವು ಭಾಗವಹಿಸಿದ್ರಿ, ಯಾರು ಗೆದ್ರಿ ಅಂತಕ್ಕಂಥದ್ದು ಭಾಗವಹಿಸಿರ್ತಕ್ಕಂಥವ್ರು ಎಲ್ರೂ ಗೊತ್ತಾಗುತ್ತೆ ಇಂತಿಂಥವ್ರು ಭಾಗವಹಿಸಿದ್ರು ಅಂತಕ್ಕಂಥದ್ದನ್ನ. ಮುಂದೇನೂ ಅವಕಾಶ ಆಗುತ್ತೆ. ದಯಮಾಡಿ ಇಲ್ಲಿ ಬಂದಿರತಕ್ಕಂಥವ್ರು ಯಾರೋ ಹೆಣ್ಮಕ್ಳು ನನ್ನ ಸಹೋದರಿಯರು ಯಾರು ದುಃಖ ಮಾಡ್ಕೊಬಾರ್ದು. ನಿಮಗೇನು ಇನ್ನು ಮುಂದಿನ ದಿನದಲ್ಲಿ ಎಲ್ರಿಗೂ ಅವಕಾಶ ಸಿಗುತ್ತೆ ಅಂತಕ್ಕಂಥದ್ದನ್ನ ಹೇಳಿ ಮುಂದಿನ ವರ್ಷವೂ ತಾವು ಅವಕಾಶ ಮಾಡಿಕೊಟ್ರೆ ನಾನೇ ರಾಣಿ ಅಬ್ಬಕ್ಕ ದೇವಿ ಕ್ರೀಡಾಂಗಣದಲ್ಲಿ ಇದೇ ರೀತಿಯ ಕಾರ್ಯಕ್ರಮವನ್ನು ಮಾಡಿಕೊಡ್ತೀನಿ. ಅವತ್ತಿನ್ನೂ ಈ ಸಲ ನೋಡಿರ್ತಕ್ಕಂಥವ್ರು ಬಹುಶಃ ಅವತ್ತಿನ್ನೂ ಜಾಸ್ತಿ ಜನ ಸೇರ್ತಾರೆ ಅಂತಕ್ಕಂಥದ್ದನ್ನ ಹೇಳಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಬೇರೆ ಬೇರೆ ಜಿಲ್ಲೆಗಳನ್ನು ಸಹ ತಾವು ಆಯ್ಕೆ ಒಂದೊಂದು ಜಿಲ್ಲೆಯಿಂದ ಇಬ್ಬಿಬ್ಬರನ್ನ ಏನು ಆಯ್ಕೆ ಮಾಡಿದರೆ ಅದು ಭಾಳ ಕಷ್ಟಕರವಾದ ಇದು. ಇವತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ರಿಗೂ ನಾನು
ಎಲ್ರಿಗೂ ಮತ್ತು ವಿಶೇಷವಾಗಿ ಗ್ಯಾರಂಟಿ ಟಿವಿಯ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯನ ಕೋರ್ತಾ ನನ್ನ ಕ್ಷೇತ್ರ ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬ ಒಳ್ಳೆಯದನ್ನು ಮಾಡಲಿ ಅಂತಕ್ಕಂಥದ್ದನ್ನ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.